ಓ ಮೈ ಗಾಡ್, ಐ ಹ್ಯಾವ್ ನೋ ವರ್ಡ್ಸ್ ಆಯಿತಾ. ಅಯ್ಯೋ ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೇಶಿ ವರ್ಸ್. ಸೊ ಇವತ್ತಿನ ಸ್ಪೆಷಲ್ ವಿಡಿಯೋ ಸುಸ್ವಾಗತ. ಇವಾಗ ಬೆಳಿಗ್ಗೆ 4:12 ಆಗಿದೆ. ಓಹ್, ಬಾಸ್ ಬೇರೆ ಇದ್ದಾರೆ. ಸೊ ಇವತ್ತಿನ ಸ್ಪೆಷಲ್ ಡೇಗೆ ಸೂಪರ್ಬಾಗಿ ಸ್ವಾಗತ. ಆ್ಯಂಡ್ ಇವತ್ತಿನ ಸ್ಪೆಷಲ್ ಡೇಯಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎತ್ತಿರುವಂಥ ನಾನು ಯಾಕೆ ಅಂತ ಹೇಳಿದರೆ, ರಾಮಾಯಣದ ಟ್ರೇಲರ್ ಲಾಂಚ್ ಡೇ ಇವತ್ತು. ಸೊ ಹಾಗೆ ರಿಯಾಕ್ಷನ್ ಎಲ್ಲ ಮಾಡಬೇಕಲ್ಲ, ಫಸ್ಟ್ ಆಫ್ ಆಲ್ ನೋಡಬೇಕಲ್ವಾ ಈ ಬೆಳಿಗ್ಗೆ. ಸೊ ವೆರಿ ಎಕ್ಸೈಟೆಡ್. ರಾಮಾಯಣದ ಫಸ್ಟ್ ಟೈಮ್ ಟ್ರೇಲರ್ ರಿಲೀಸ್ ಆಗ್ತಿರುವಂಥದ್ದು. ಆಗ್ತದೆ ಅಂತ ಹೇಳಿ ಇಷ್ಟವರೆಗೆ ಆಗಿರಲಿಲ್ಲ. ಸೊ ಈಗ 2 ನಿಮಿಷದಲ್ಲಿ, ಜಸ್ಟ್ 2 ಮಿನಿಟ್ಸಲ್ಲಿ ಇವಾಗ ಟ್ರೇಲರ್ ಲಾಂಚ್. ಓಕೆ, ಸಲ್ವಿ ನೋಡುವ ಅಷ್ಟೇ, ಕಮಾನ್. ರಾಜಾಧಿರಾಜ, ದೇವಲೋಕ, ಭೂಲೋಕ, ಪಾತಾಳಲೋಕ, 3 ಲೋಕಗಳಲ್ಲೂ ಇನ್ನು ನನ್ನದೇ ಸಾಮ್ರಾಜ್ಯ. ರಾವಣ ರಾಜ್ಯ. ಸೃಷ್ಟಿಗೆ ಸಂಕಷ್ಟ ಒದಗಿದಾಗಲೆಲ್ಲ ಮಹಾವಿಷ್ಣು ಸ್ವತಃ ಅವತರಿಸಿ ಅದನ್ನು ರಕ್ಷಿಸುತ್ತಾನೆ. ನನ್ನ ಜ್ಯೇಷ್ಠ ಪುತ್ರ ಲೋಕ ಕಲ್ಯಾಣಕ್ಕಾಗಿ ನನ್ನ ಅಂತ್ಯವೇ ಆದರೂ ಅದಕ್ಕೆ ನಾನು ಸಿದ್ಧ. ನಾನು ನಿರ್ಧರಿಸಿ ಆಗಿದೆ. ಒಬ್ಬ ಪುತ್ರನಾಗಿ ನನ್ನ ತಂದೆ ಕೊಟ್ಟ ಮಾತನ್ನು ಪಾಲಿಸುವುದು ನನ್ನ ಕರ್ತವ್ಯ. ನಿನಗೆ 14 ವರ್ಷಗಳ ವನವಾಸ. ಸ್ವೀಕರಿಸುತ್ತೇನೆ, ಕಮಾನ್. ಮೈ ಗಾಡ್. ವಿವಾಹದ ವೇಳೆಯಲ್ಲಿ ನೀವು ನನಗೆ ಕೊಟ್ಟ ಮಾತು ಮರೆತು ಬಿಟ್ಟಿರಾ? ನಮ್ಮಿಬ್ಬರ ವಿಧಿಯೂ ಒಂದೇ. ಆ ವಿಧಿ ಲಿಖಿತ ಏನೇ ಆಗಿರಲಿ, ನನಗೆ ಸಮ್ಮತವೇ. ಜನಸ್ಥಾನದ ರಾಜಕುಮಾರಿ ಶೂರ್ಪಣಖಿ. ಅವಳು ತಮ್ಮಲ್ಲಿ ಪರವಶಳಾಗಿದ್ದಾಳೆ. ನಿನ್ನ ಸೇಡು ತೀರಿಸಿಕೊಳ್ಳುವುದು ನಿಶ್ಚಿತ ಶೂರ್ಪಣಖಿ. ರಾಮನ ಮೃತ್ಯು ಘೋರವಾಗಿರುವುದು ಅಪಮಾನ, ಘನಘೋರವಾಗಿರುವುದು. ರಾವಣ 3 ಲೋಕದ ಅಧಿಪತಿಯಾದರೆ ಆ 3 ಲೋಕಗಳ ಸಾಕ್ಷಿಯಾಗಿ ಅವನನ್ನು ವಧಿಸುತ್ತೇನೆ. ನನ್ನ ಸೀತೆಯನ್ನು ನಾನು ಮರಳಿ ಕರೆತರುತ್ತೇನೆ. ಇದು ರಾಮನ ಯುಗದ ಆರಂಭ.
seriously. Oh my god, I have no words ಆಯ್ತಾ. Next level, seriously bro. ಜಸ್ಟ್ ನಾವು ಕಂಪ್ಲೀಟ್ ಮಾಡಿದೆ ಆಯಿತಾ. ಎಂತ ನೋಡಿದೆ, ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್. ರಾವಣ ರಾಜ್ಯ, ನಮ್ಮ ಯಶಿನ ವಾಯ್ಸ್ ಆಗಿರ್ಬೋದು, ಆ್ಯಕ್ಟಿಂಗ್ ವೈಸ್ ಒಂದು ಕಡೆ ನನಗೆ ಯಶ್ ಅವರ ಕಣ್ಣು ಸರಿ ನೋಡ್ತಿಲ್ಲ ಅಂತ ಅನಿಸಿದೆ. ಸೀರಿಯಸ್ಲಿ ಅನಿಸಿತು. ಸೆಕೆಂಡ್ ಹಾಫಲ್ಲೇನೋ 4 ಗಂಟೆ 9 ನಿಮಿಷ ಪೀಕ್ ಆಯಿತಾ. ಆ ಮ್ಯೂಸಿಕ್ ಉಂಟಲ್ಲ, ಮ್ಯೂಸಿಕ್ ಹ್ಯಾನ್ಸ್ ಜಿಮ್ಮರ್ನ ಮ್ಯೂಸಿಕ್ ಬರ್ತದೆ. ಓ ಮೈ ಗಾಡ್, ಲಿಟ್ರಲಿ ನೆಕ್ಸ್ಟ್ ಲೆವೆಲ್ ಗೂಸ್ ಬಂಪ್ಸ್ ಅಷ್ಟೇ. ಇದನ್ನೊಂದೀಗ 10 ಸಲ ನೋಡಿ ಈಗ ನಿದ್ರೆ ಎಲ್ಲ ಹೋಯಿತು. ಲಿಟ್ರಲ್ ಹಂಗೆ ನಿದ್ರೆ ಎಲ್ಲ ಹೋಯಿತು. ಈಗ 10 ಸಲ ಇವಾಗ ನೋಡ್ಲಿಕ್ಕೆ ಉಂಟು ಎಲ್ಲ. ಅದಾದಮೇಲೆ ಎಲ್ಲವೂ ಸೆಟ್ ಐತಿ. ಎಲ್ಲವೂ ಸ್ಟಾರ್ಟಿಂಗಲ್ಲಿ ರಾವಣನ ಇಂಟ್ರೊಡಕ್ಷನ್ ಆಗಿರ್ಬೋದು, ರಾಜ ಸಮಥಿಂಗ್ ಏನೋ ಡೈಲಾಗ್ ಆಗಿರ್ಬೋದು, ಅಬ್ಬ ಎಲ್ಲವೂ ಕೂಡ ಆಯಿತಾ ಸೀರಿಯಸ್ಲಿ. ಆ್ಯಂಡ್ ಅವನ ಯಶಿನ ಅಂದರೆ ರಾವಣನ ಆ ಒಂದು ಏನೋ ಶಿವನ ಭಕ್ತನಾಗಿ ವಾಪಸ್ ರಿಟರ್ನ್ ಆಗಿ ಬರುವಂತಹ ಸೀನ್ ಆಗಿರ್ಬೋದು. ಓ ಮೈ ಗಾಡ್, ಕಿರೀಟ ಹಾಕುವಂಥದ್ದು ಪೀಕ್ ಲೆವೆಲ್ ಬ್ರೋ. ಇದು ಫ್ರೇಮ್ ಬೈ ಫ್ರೇಮ್ ನೋಡ್ಬೇಕು ಇವಾಗ. ಓ ಮೈ ಗಾಡ್, ಸೀರಿಯಸ್ಲಿ ಐರಾವತ. ಓಹ್, ರಾವಣ ರಾಜ್ಯ. ಆ್ಯಂಡ್ ಬ್ರೋ ರಾಮ ಸೀರಿಯಸ್ಲಿ ನನಗೆ ಮ್ಯಾಚ್ ಆಗ್ತಿದ್ದಾನೆ ಆಯಿತಾ. ಇವಾಗ ಸೆಟ್ ಮ್ಯಾಚ್ ಆಗ್ತಿದ್ದಾರೆ. ಆ್ಯಂಡ್ ಸೀತಮ್ಮ, ಅಮ್ಮಮ್ಮ ತಾಯಿ, ವಾಟ್ ಎ ಇಂಟ್ರೊಡಕ್ಷನ್. ಆ ಸ್ಮೂತ್ ವೀಡಿಯೋ ಇಲ್ಲ, ಸಾಯಿ ಪಲ್ಲವಿ ಬ್ಯೂಟಿಫುಲ್ಗೆ ಇನ್ನೊಂದು ಅರ್ಥ. ಓ ಮೈ ಗಾಡ್, ಸಾಯಿ ಪಲ್ಲವಿ ನೋಡಿ ಲಿಟ್ರಲಿ ಬ್ಯೂಟಿ ಆಯಿತಾ. ಸೀತಾಗಿ ನಿಂತ ಬೇಕಾದ್ರೆ ಹೇಳಿ, ದೇರ್ ಇಸ್ ನೋ ಆಪ್ಷನ್ ಫಾರ್ ಎನಿ ರಿಪ್ಲೇಸ್ಮೆಂಟ್ ಆಯಿತಾ. ಓ ಸೂರ್ಪನಕ್ಕಿ ಬರುವಂಥ ಸೀನಾಗಿ ಅಲ್ಲಿ ಅವಳು ನಿಮ್ಮ ಮೇಲೆ ಫಾಲೋನ್ ಫಾರ್ ಯು ಅಂತ ಹೇಳುವಂಥದ್ದಾಗಿರ್ಬೋದು. ಆ ಬ್ಯೂಟಿ ನೋಡಿ ಅಲ್ಲಿ. ಸೀತಾ ಬೆಸ್ಟ್. ಓ ಮೈ ಗಾಡ್, ನಾನಂತ ಇವಾಗ ಅದೇ ಈ ಸೀನ್ ಆಯಿತಾ. ಈ ಸೀನಲ್ಲಿ ನನಗೆ ಯಶಿನ ಕಣ್ಣು ಏನೋ ಮ್ಯಾಚ್ ಆಗ್ತಿಲ್ಲ, ಸೀರಿಯಸ್ಲಿ ಮ್ಯಾಚ್ ಆಗ್ತಿಲ್ಲ. ಐ ಹ್ಯಾವ್ ನೋ ಐಡಿಯಾ. ಅಂದರೆ 2 minutes 46 seconds ಆಯಿತಾ, ಲಿಟ್ರಲಿ ಮ್ಯಾಚ್ ಆಗ್ತಿಲ್ಲ. ನಂಗೆ ಗೊತ್ತಿಲ್ಲ, ಐ ಆಮ್ ಸಾರಿ ಫಾರ್ ಯು. ಸೊ ನಂಗಂತ ಸಿಕ್ಕಾಪಟ್ಟೆ ಬೆಳಿಗ್ಗೆ ಎದ್ದೋದಕ್ಕೂ ಸಾರ್ಥಕ ಆಯ್ತಾಯ್ತಾ. ಸೊ ಕಂಪ್ಲೀಟ್ ವೀಡಿಯೋ ಪಾಸ್ ಮಾಡಿ ನೋಡಿ, ಮತ್ತೆ ಒಂದು ಪರ್ಫೆಕ್ಟಾಗಿ ರಿಯಾಕ್ಷನ್ ಅಲ್ಲ ರಿವ್ಯೂ ವೀಡಿಯೋ ಹಾಕ್ತೇನೆ ನಾನು. ಬಟ್ ಪೀಕ್ ಲೆವೆಲ್ ಆಯಿತಾ. ರಾವಣ ರೂಲ್ ಬೈ ರಿವೆಂಜ್, ಆ್ಯನಿಮೇಷನ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿರ್ಬೋದು. ಓ ಮೈ ಗಾಡ್, ಇಟ್ಸ್ ಎಕ್ಸ್ಪೀರಿಯನ್ಸ್. ಲಿಟ್ರಲಿ ಹೇಳ್ತೇನೆ, ಎಕ್ಸ್ಪೀರಿಯನ್ಸ್ ಅಷ್ಟೇ. ಓ ಮೈ ಗಾಡ್, ಸೂಪರ್ ಪೀಕ್ ಬರೋ ಪೀಕ್.